ಯಾಕೆ ನೆನಪುಳಿಯಲ್ಲ ಅದು? ಯಾಕೆ ನೆನಪುಳಿಯಲ್ಲ ಅಂದ್ರೆ ಅದ್ರ ಮೇಲೆ ಆಸಕ್ತಿ ಇಲ್ಲ. ಅದು ಜಾಬ್ ತಗೋಬೇಕಾದ್ರೆ ಕಷ್ಟ ಪಡಬೇಕು, ಓದಬೇಕು, ಹೈರಾಣ ಆಗಬೇಕು. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನಿಮ್ ಜಾಬ್ ಆದ್ರೆ ನಿಮ್ ಊರಾಗ ಮರ್ಯಾದೆ ಕೊಡ್ತಾರೆ. ಸಾಧನೆ ಮಾಡುವವರೆಗೆ ಕಿವುಡನಾಗು, ಸಾಧನೆ ಮಾಡಿದ ನಂತರ ಮೌನಿ ಆಗು. ಮೌನಿ ಯಾರಿಗೆ ಏನು ಅನ್ನಬಾರದು. ಸುಮ್ ಉತ್ತರ ಸೆಲೆಕ್ಟ್ ಆಗ್ಯದಂತ. ಜಾಬ್ ಆಗ್ಲಾರವ್ರಿಗೆ ಫೋನ್ ಮಾಡ್ರಂತ. ನಾ ಇರದೆ ಜಾಬ್ ಆಗ್ಲಾರ ಪರವಾಗಿ, ಜಾಬ್ ಆದವ್ರ ಪರವಾಗಿ ಅಲ್ಲ, ಜಾಬ್ ಆಗ್ಲಾರದ ಪರವಾಗಿ. ಗೆದ್ದವ್ರ ಪರವಾಗಿ ಅಲ್ಲ, ಯಾವತ್ತು ಸೋತವ್ರ ಪರವಾಗಿ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಅದೇ ಸವರ್ಣಾಕ್ಷರ ದೀರ್ಘಾಕ್ಷರ ಬಂತು ಅಂದ್ರೆ ಅದಕ್ಕೇನಂತ ಕರೀತಾರೆ? ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರ. ಕನ್ನಡದಲ್ಲಿ 3 ಸಂಧಿಗಳದಾವ, ಸಂಸ್ಕೃತ ಭಾಷೆಯಲ್ಲಿ 4 ಸಂಧಿಗಳದಾವ. ಏನ್ ಸರ ಜಿಯೋಗ್ರಫಿಯಲ್ಲಿ ಸಂಧಿಗಳ ಬಗ್ಗೆ ಮಾತಾಡ್ಲಕತ್ತಿರಲ್ಲ? ಹೌದು, ಯಾಕಂದ್ರ SDA ಎಷ್ಟೋ ಜನ ಸೆಲೆಕ್ಟ್ ಆಗ್ಯಾರ. ಈಗ ಇನ್ಯಾಗ PC ಹುಡುಗರು PC ಸೆಲೆಕ್ಟ್ ಆದವ್ರು SDA ಸೆಲೆಕ್ಟ್ ಆಗ್ಯಾರ ಸರ್ ಅಂತ ನನಗೆ ಫೋನ್ ಮಾಡ್ರಿ. ಎರಡೆರಡು ಕಡೆ SDA ಸೆಲೆಕ್ಟ್ ಆಗಿವಿ ಸರ್ ಅಂತ. ಬಟ್ ನಾನ್ ನಿಮ್ಗೆ ಹೇಳೋದೇನಂದ್ರ, ನೀವು ಯಾವ್ದಾದ್ರು ಒಂದು ಜಾಬ್ ಸೆಲೆಕ್ಟ್ ಆಗ್ಲೇಬೇಕು. ಜಾಬ್ ಸೆಲೆಕ್ಟ್ ಆಗ್ರಿ. ಆದ್ರ ಇನ್ನೊಂದು ವಿನಂತಿ ಏನು ಅಂದ್ರ, ಮತ್ತೆ ಕಂಟಿನ್ಯೂ ಮಾಡ್ರಿ, ಓದ್ರಿ. ಹಂಗೆ ನಿರಂತರವಾಗಿ ಅಧ್ಯಯನ ಇರಬೇಕು. ಯಾಕೆ ನೆನಪುಳಿಯಲ್ಲ ಅದು? ಯಾಕೆ ನೆನಪುಳಿಯಲ್ಲ ಅಂದ್ರೆ ಅದ್ರ ಮೇಲೆ ಆಸಕ್ತಿ ಇಲ್ಲ. ಅದು ಜಾಬ್ ತಗೋಬೇಕಾದ್ರೆ ಕಷ್ಟ ಪಡಬೇಕು, ಓದಬೇಕು, ಹೈರಾಣ ಆಗಬೇಕು. ನನಗ ಆಸಕ್ತಿ ಇಲ್ಲ. ಒಂದ್ಸರಿ ನಿಮ್ ಕುಟುಂಬ ನೆನಪು ಮಾಡ್ಕೋರಿ, ನಿಮ್ ಫ್ಯಾಮಿಲಿ ನೆನಪು ಮಾಡ್ಕೋರಿ, ನೀವು ನಡೆದು ಬಂದ ಕಷ್ಟದ ದಾರಿ ನೆನಪು ಮಾಡ್ಕೋರಿ. ನೀವು ತಿನ್ನುವ ಪ್ರತಿಯೊಂದು ಅಗಳ ಅನ್ನ ಎಲ್ಲಿಂದ ಬರ್ತಾ ಇದೆ ಅನ್ನೋದು ವಿಚಾರ ಮಾಡ್ರಿ. ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಜನರು, 100 ರೂಪಾಯಿ 200 300 ರೂಪಾಯಿ ಸಲುವಾಗಿ. ಅವ್ರು ನೋಡ್ರಿ, ಒಂದ್ಸರಿ ವಿಚಾರ ಮಾಡ್ರಿ. ಎಷ್ಟೋ ಜನ ಬರೀ 500 ರೂಪಾಯಿ ಸಲುವಾಗಿ ಬೆಳತನ ಗಾಡಿ ಓಡಿಸ್ತಾರೆ. ಎಷ್ಟೋ ಜನ ಹೆಣ್ಮಕ್ಳು ಮನೆ ತಿರುಗಾಡಿ ಹೋಗಿ ಏನಪ್ಪಾ ಅಂತಂದ್ರೆ ಅವ್ರ ಮನೆಗಳಲ್ಲಿ ಬೋಗಣಿ ತೊಳಿತಾರೆ, ಕಸ ಮುಸುರಿ ತೊಳಿತಾರೆ, ಮನಿ ಸಾರಿಸ್ತಾರೆ ಅಲ್ಲ. ಎಷ್ಟೋ ಜನ ಶೌಚಾಲಯ ಸ್ವಚ್ಛ ಮಾಡ್ತಾರೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಪೇಂಟ್ ಹಚ್ತಾರೆ. ಅದಕ್ಕಿಂತ ಕಷ್ಟ ಏನು ಓದೋದು ಬರೀದು ಹೇಳ್ರಿ ನನಗೆ? ನಾ ಚಂದ ಕುತ್ಕೊಂಡು ಓದು ಬರೀ ನೀಟಾಗಿ ಚಂದ ವರ್ಕ್ ಮಾಡಿದಾರ ದಿನ 5-5 ತಾಸು. ಎಷ್ಟೋ ಜನ ಪೊಲೀಸ್ ಅಧಿಕಾರಿಗಳನ್ನ ನೋಡ್ತೀನಿ, ಅವರು 8-8 ತಾಸು ಡ್ಯೂಟಿ ಮಾಡಿನೂ ಪ್ಲಸ್ 4-4-5 ತಾಸು ಕೂತು ಓದ್ತಾರಲ್ಲ, ಅದು ಗ್ರೇಟ್ ಅಲ್ಲ ಹೇಳ್ರಿ? 8-8 ತಾಸು ಡ್ಯೂಟಿ ಮಾಡಿನೂ ಜೊತೆಗೆ ಓದ್ತಿರಲ್ಲ. ಓದ್ಬೇಕು. ನಿಮ್ಗೆ ಯಾವ್ದು ಆಸಕ್ತಿ ಇದೆ ಅದು ಓದ್ರಿ. ಓದನಂದ್ರೆ ನನ್ನ ಮ್ಯಾಗ ಸಿಟ್ಟಿಗೆ ಇರ್ತಾರೆ, ನಾವೇನು ಮಾತಾಡಲ್ಲ ಅದಕ್ಕೆ. ಇವೆಲ್ಲ ಪುಣ್ಯವಂತರಲ್ಲ, ನಿಮ್ ಕೈಯಾಗ ಮೊಬೈಲ್ ಅದಲ್ಲ. ಈ ಮೊಬೈಲ್ ಎಷ್ಟೋ ಜನರಿಗೆ ಮೊಬೈಲ್ ತೊಳಕ್ ದುಡ್ಡೇ ಇಲ್ಲ, ನಿಮ್ ನೆನಪಿರಲಿ. ಅಂತವ್ರಿಗೆ ಏನ್ ಮಾಡ್ಬೇಕು ಹೇಳಿ? ಈ ಫ್ರೀ ಕ್ಲಾಸ್ ಕೇಳಾಕತ್ತೀರಿ ನೀವು ಕುತ್ಕೊಂಡು. ಎಷ್ಟೋ ಜನರು ಅದನ್ನೂ ಇಲ್ಲಲ್ಲ, ಅವ್ರ ಬಗ್ಗೆ ವಿಚಾರ ಮಾಡ್ರಿ ನೋಡಮ್ಮ ಸರ್.